ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕದ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಅಂದರೆ ಕಾರ್ಯಕರ್ತರಾಗಿರ್ಬೋದು, ಸಹಾಯಕಿಯರಾಗಿರ್ಬೋದು ಸುಮಾರು ಸರಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಅವರ ಕೆಲವೊಂದು ಬೇಡಿಕೆಗಳು ಮುಂದಿಟ್ಕೊಂಡು ತುಂಬಾ ಹೋರಾಟನ ಮಾಡಿದಾರಂತಾನೆ ಹೇಳ್ಬೋದು. ಅವರ ಕೂಗು ಸರ್ಕಾರಕ್ಕೆ ತಲುಪುವವರೆಗೂ ಹೋರಾಟ ಮಾಡಿದಾರಂತಾನೆ ಹೇಳ್ಬೋದು. ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಪ್ರತಿ ಬಾರಿ ಪ್ರತಿಭಟನೆ ನಡೆಸಿದಾಗ ಸರ್ಕಾರ ಅವರಿಗೆ ಭರವಸೆ ನೀಡ್ತಾ ಇತ್ತು. ಹಾಗೆ ಅವರ ಭರವಸೆಯನ್ನು ಕೊಟ್ಟು ಅವರ ಹೋರಾಟವನ್ನ ನಿಲ್ಲಿಸ್ತಾ ಇದ್ರು. ಇದೇ ತರ ಸುಮಾರು ಸತಿ ಆಗಿದೆ ಅಂತಾನೆ ಹೇಳ್ಬೋದು. ಅವರ ಕೆಲವೊಂದು ಬೇಡಿಕೆಗಳು ತುಂಬಾ ಮುಖ್ಯವಾದಂಥದ್ದು. ಅದು ಕೂಡ ಸರ್ಕಾರ ನೆರವೇರಿಸುತ್ತೆ, ಬೇಡಿಕೆನ ಈಡೇರಿಸುತ್ತೆ ಅಂತ ಹೇಳ್ತಾನೆ ಬಂದಿದೆ. ಆದರೆ ಇನ್ನೂ ಕೂಡ ಅಂಗನವಾಡಿ ವರ್ಕರ್ಸ್ಗಳಿಗೆ ತೃಪ್ತಿ ಆಗೋ ರೀತಿಯಲ್ಲಿ ಯಾವುದೇ ತರ ಗೌರವಧನ ಕೂಡ ಹೆಚ್ಚಳ ಮಾಡಿಲ್ಲ. ಅದೇ ರೀತಿ ಗ್ರ್ಯಾಚುಯಿಟಿ ಆಗಿರ್ಬೋದು, ಇನ್ನೂ ಅನೇಕ ಬೇಡಿಕೆಗಳು ಕೂಡ ಇದಾವೆ. ಸೊ ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಒಂದು ಮುಖ್ಯ ಮಾಹಿತಿ ಇದೆ. ಸೊ ಮತ್ತೆ ಅಂಗನವಾಡಿ ವರ್ಕರ್ಸ್ಗಳು ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸರ್ಕಾರಕ್ಕೆ ಒಂದು ಮುನ್ನೆಚ್ಚರಿಕೆನ ಕೊಡ್ತಾ ಇದ್ದಾರೆ ಅಂಗನವಾಡಿ ವರ್ಕರ್ಸ್ಗಳಂತಾನೆ ಹೇಳ್ಬೋದು. ಸೊ ಯಾವತ್ರ ಸಲುವಾಗಿ ಮತ್ತೆ ಸತ್ಯಾಗ್ರಹಕ್ಕೆ ಒಳಗಾಗಿದ್ದಾರೆ ಅಂಗನವಾಡಿ ವರ್ಕರ್ಸ್ಗಳು, ಹಾಗೆ ಯಾವ ಡೇಟ್ ಕೂಡ ಫಿಕ್ಸ್ ಆಗಿದೆ, ಯಾವ ಡೇಟಿಗೆ ಇವರು ಒಂದು ಸತ್ಯಾಗ್ರಹನ ಹಮ್ಮಿಕೊಳ್ಳಲಾಗಿದೆ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಈ ವಿಡಿಯೋದಲ್ಲಿ ಇರುತ್ತೆ ಫ್ರೆಂಡ್ಸ್. ಸೊ ತಮ್ಗೆಲ್ಲ ಮಾಹಿತಿ ತಿಳ್ಕೊಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ವಿಡಿಯೋನ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡ್ಕೊಂಡು ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ, ತಮಗೆ ಮಾಹಿತಿ ಕಂಪ್ಲೀಟ್ ಅರ್ಥ ಆಗೋದಿಲ್ಲ. ಸೊ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಇದೇ ತರ ಹೊಸದಾಗಿ ಬರುವಂತಹ ಗೌರ್ಮೆಂಟ್ ಜಾಬ್ಸ್ ಆಗಿರ್ಬೋದು, ಇನ್ನಿತರ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಅಥವಾ ಇದೇ ತರ ಅಂಗನವಾಡಿ ರಿಲೇಟೆಡ್ ವಿಡಿಯೋಗಳು ಕೂಡ ನಮ್ಮ ಚಾನಲ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ತಮ್ಮೆಲ್ಲರಿಗೂ ಈ ತರ ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ತಮ್ಮೆಲ್ಲರಿಗೂ ಈಗ ತಿಳಿದಿರೋ ಹಾಗೆ ಅಂಗನವಾಡಿ ವರ್ಕರ್ಸ್ಗಳು ಅವರ ಗೌರವಧನಗೋಸ್ಕರ ಸುಮಾರು ಸತಿ ಪ್ರತಿಭಟನೆಯನ್ನ ಮಾಡ್ತಾ ಬಂದ್ರು. ಅದೇ ರೀತಿ ಸರ್ಕಾರ ಕೂಡ ಅವರಿಗೆ ಭರವಸೆನ ನೀಡಿದ್ರು. ಅದೇ ರೀತಿ ಈ ಮಾರ್ಚ್ ತಿಂಗಳಲ್ಲಿ ನಡೆದಂತಹ ಬಜೆಟ್ ಘೋಷಣೆಯಲ್ಲಿ ಅವರಿಗೆ 1,000 ರೂಪಾಯಿ ಕೂಡ ಏರಿಕೆ ಆಗಿದೆ ಗೌರವಧನ. ಹಾಗೆ ಸಹಾಯಕಿಯರಿಗೆ 700 ರೂಪಾಯಿ ಕೂಡ ಏರಿಕೆ ಆಗಿದೆ. ಆದರೆ ಗೌರವಧನದ ಬಗ್ಗೆ ಅಂಗನವಾಡಿ ವರ್ಕರ್ಸ್ ಗಳಿಗೆ ಸಮಾಧಾನಕರವಾದಂತಹ ಗೌರವಧನ ಏರಿಕೆ ಆಗಿರಲಿಲ್ಲ. ಸೊ ಸರ್ಕಾರ ಅವ್ರಿಗೆ ಇನ್ನೂ ಭರವಸೆ ಕೊಟ್ಟಿದೆ, ಮುಂಬರುವಂತಹ ದಿನಗಳಲ್ಲಿ ಇನ್ನೂ ಗೌರವಧನನ ಏರಿಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅವರದು ಕೆಲವೊಂದು ಬೇಡಿಕೆಗಳಿದೆ, ಆದಷ್ಟು ಬೇಗ ಒಂದೊಂದಾಗೆ ತಮ್ಮೆಲ್ಲರ ಬೇಡಿಕೆಗಳು ನಾವು ಪೂರೈಸ್ತೇವೆ ಅಂತ ಹೇಳ್ಬಿಟ್ಟು ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರಿಗೆ ದೃಢವಾದಂತಹ ಭರವಸೆನ ನೀಡಿದ್ದಾರೆ. ಇದು ನಿಮ್ಮ ಹೋರಾಟ ಅಲ್ಲ, ನನ್ನ ಹೋರಾಟ ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ದೃಢವಾದಂತಹ ಭರವಸೆ ನೀಡಿರೋಗೋಸ್ಕರ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಹೋರಾಟವನ್ನ ಸ್ಥಗಿತ ಮಾಡಿದ್ರು ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಈಗ ಗ್ರ್ಯಾಚುಯಿಟಿ, ಗೌರವಧನ, ಇನ್ನೂ ಇತರ ಬೇಡಿಕೆಗಳು, ಮುಖ್ಯವಾಗಿ ನಿವೃತ್ತ ಹೊಂದ ಎಲ್ಲಾ ಅಂಗನವಾಡಿ ವರ್ಕರ್ಸ್ಗಳಿಗೆ, ಸಹಾಯಕಿಯರಿಗೆ ಗ್ರ್ಯಾಚುಯಿಟಿಗೋಸ್ಕರ ಇವರು ಮತ್ತೆ ಸತ್ಯಾಗ್ರಹಕ್ಕೆ ಮುಂದಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದೇ ಬುಧವಾರ ನಡೆದಂತಹ ಅಂಗನವಾಡಿ ಸಂಘಟನೆಯ ಜಂಟಿ ಸಮಾವೇಶದಲ್ಲಿ ಈ ನಿರ್ಧಾರ ಅಂಗನವಾಡಿ ವರ್ಕರ್ಸ್ಗಳು ತೆಗೆದುಕೊಂಡಿದ್ದಾರೆ ಅಂತ ಕೂಡ ಮಾಹಿತಿನ ತಿಳಿದು ಬಂದಿದೆ ಫ್ರೆಂಡ್ಸ್. ನಿವೃತ್ತ ಹೊಂದ ಅಂಗನವಾಡಿ ವರ್ಕರ್ಸ್ಗಳ ಗ್ರ್ಯಾಚುಯಿಟಿಗೋಸ್ಕರ ಈ ಒಂದು ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಮಾಹಿತಿ ತಿಳಿದು ಬಂದಿದೆ. ಹಾಗೆ ಇದೇ ಮೇ 17ರಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಅಂತ ಕೂಡ ಮಾಹಿತಿ ಬಂದಿದೆ. ಜೊತೆಯಲ್ಲಿ ಕರ್ನಾಟಕದ ರಾಜ್ಯದ ಅಂಗನವಾಡಿ ವರ್ಕರ್ಸ್ಗಳು ಅಂದರೆ ಕಾರ್ಯಕರ್ತರಾಗಿರ್ಬೋದು ಅಥವಾ ಸಹಾಯಕಿಯರಾಗಿರ್ಬೋದು ಸಂಘಟನೆಯ ಸಮಿತಿಯಿಂದ ನಮಗೆ ಈ ಮಾಹಿತಿನ ತಿಳಿದು ಬಂದಿದೆ. ಸೊ ಇವರು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮುಂದಾಗೆ ಕೂಡ ಇವರು ಒಂದು ಸತ್ಯಾಗ್ರಹ ನಡೆಸುವಂತಹ ಡೇಟು ಹಾಗೆ ಯಾವ ಕಾರಣ ಅಂತ ಕೂಡ ಸರ್ಕಾರಕ್ಕೆ ತಿಳಿಸಿದ್ದಾರೆ. ಸರ್ಕಾರ ಮುನ್ನೆಚ್ಚರಿಕೆ ತಕೊಂಡು ಅವರ ಒಂದು ಬೇಡಿಕೆನ ಪೂರೈಸಲಿ ಅನ್ನೋ ಒಂದು ಕಾರಣದಿಂದ ಅನ್ಕೋತೀನಿ. ಸೊ ಇದೇ ರೀತಿ ಇನ್ನೂ ಅನೇಕ ಬೇಡಿಕೆಗಳಿಗೋಸ್ಕರನೂ ಅವ್ರು ಹೋರಾಟ ಮಾಡಿದ್ರು. ಅದೇ ಯಾವುದೇ ತರ ಅವರಿಗೆ ಪ್ರತಿಫಲ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಸೊ ಈ ಸತಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಆದರೆ ಮೇ 17ಕ್ಕೆ ಎಲ್ಲ ನಮ್ಮ ಕರ್ನಾಟಕದ ಎಲ್ಲಾ ಅಂಗನವಾಡಿ ವರ್ಕರ್ಸ್ಗಳು, ಕಾರ್ಯಕರ್ತರಾಗಿರ್ಬೋದು, ಸಹಾಯಕಿಯರಾಗಿರ್ಬೋದು, ಜಿಲ್ಲಾ ಅಧಿಕಾರಿ ಕಚೇರಿಗಳ ಮುಂಭಾಗದಲ್ಲಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಕಾದ್ ನೋಡ್ಬೇಕು ಫ್ರೆಂಡ್ಸ್, ಇವರ ಒಂದು ಸತ್ಯಾಗ್ರಹಕ್ಕೆ ಪ್ರತಿಫಲ ಸಿಗುತ್ತಾ ಅಥವಾ ಇವರು ಸತ್ಯಾಗ್ರಹ ನಡೆಸೋಕ್ಕಿಂತ ಮುಂಚೆನೆ ಇವರಿಗೆ ಸರ್ಕಾರ ಏನಾದರೂ ಉತ್ತರ ಕೊಡುತ್ತಾ ಅನ್ನೋ ರೀತಿಲಿ. ಸೊ ಪ್ರತಿಯೊಂದು ಡೀಟೇಲ್ಸ್ ನಮ್ಮ ಚಾನಲಲ್ಲಿ ಬರುತ್ತೆ, ಪ್ರತಿಯೊಂದು ಅಪ್ಡೇಟ್ ಕೂಡ ನಮ್ಮ ಚಾನಲಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡಲಾಗುತ್ತೆ. ಸೊ ಇದೇ ತರ ವಿಡಿಯೋಗೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ
ಮರಿಬೇಡಿ. ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರು ಸಹಾಯಕಿಯರ ಗೌರವಧನದ ಬಗ್ಗೆ ಕೂಡ ಒಂದು ಹೊಸ ಮಾಹಿತಿ ಬಂದಿದೆ, ಹೊಸ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ತಮ್ಮೆಲ್ಲರಿಗೂ ಒಂದು ಮುಖ್ಯವಾದಂತಹ ಮಾಹಿತಿ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡಲಾಗುತ್ತೆ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ಮುಖ್ಯವಾದಂತಹ ಮಾಹಿತಿ ಇರುತ್ತೆ. ತಮ್ಮೆಲ್ಲರಿಗೂ ಮಾಹಿತಿ ಬೇಕು ಅನ್ನೋ ಹಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಚಾನಲ್ನ ಫಾಲೋ ಮಾಡಿ ಫ್ರೆಂಡ್ಸ್. ಸೊ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು.